ನಮಸ್ಕಾರ ಸ್ನೇಹಿತರೆ. ಪ್ಯಾಂಡಮಿಕ್ ಜನಕ ವೈರಸ್ಗಳ ಹಾಟ್ ಫ್ಯಾಕ್ಟರಿ ಚೀನಾದಲ್ಲಿ ಮತ್ತೊಂದು ನಿಗೂಢ ವೈರಸ್ ಬಂದಿದೆ. ಭಾರಿ ಸ್ಪ್ರೆಡ್ ಆಗ್ತಿದೆ ಅನ್ನೋ ರಿಪೋರ್ಟ್ಸ್ ಎಲ್ಲ ಕಡೆ ಸುದ್ದಿ ಆಗ್ತಾ ಇವೆ. ಕೋವಿಡ್ನಂತೆ ಮತ್ತೆ ಆಸ್ಪತ್ರೆ ಶವಾಗಾರಗಳೆಲ್ಲ ತುಂಬಿ ತುಳುಕ್ತಾ ಇವೆ ಅಂತ ಮಾತನಾಡ್ತಿದ್ದಾರೆ. HMPV ಅನ್ನೋ ಈ ವೈರಸ್ ಮಕ್ಕಳಿಗೆ ಕಾಡ್ತಾ ಇದೆ ಅಂತ ಹೇಳ್ತಿದ್ದಾರೆ. ಭಾರತ ಸರ್ಕಾರ ಕೂಡ ರಿಯಾಕ್ಟ್ ಮಾಡಿದೆ. ಖುದ್ದು ಚೀನಾಗೆ ಹೋಗಿ ಬಂದಿದ್ದ ಮಂಡ್ಯ ಶಾಸಕ ರವಿ ಗಾಣಿಗ ಹೌದು ಎಲ್ಲರನ್ನ ಚೆಕ್ ಮಾಡ್ತಾ ಇದ್ರು ಅಂತ ಹೇಳಿದ್ದಾರೆ. 80% ಜನ ಮಾಸ್ಕ್ ಹಾಕೊಂಡು ಹೋಗ್ತಾ ಇದ್ರು ಚೀನಾದಲ್ಲಿ ಅಂತ ಶಾಸಕ ಹೇಳಿದ್ದಾರೆ. ಆದ್ರೆ ಮತ್ತೊಂದ್ ಕಡೆ ಚೀನಾದಲ್ಲಿರುವ ಕೆಲವರು ವಿಡಿಯೋ ಮಾಡಿಬಿಟ್ಟು ಹಾಗೇನಿಲ್ಲ ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಎರಡರಲ್ಲಿ ಯಾವ್ದು ಸತ್ಯ? ಚೀನಾದಲ್ಲಿ ಹೊಸ ವೈರಸ್ ಬಂದಿರೋದು ನಿಜಾನ? ನಿಜ ಆದ್ರೆ ಎಷ್ಟು ಡೇಂಜರ್? HMPV ಕೋವಿಡ್ಗಿಂತ ಅಪಾಯಕಾರಿನ? ಚೀನಾದಲ್ಲಿ ಈ ತರ ಪದೇ ಪದೇ ವೈರಸ್ ಬ್ರೇಕ್ಔಟ್ ಆಗ್ತಿರೋದ್ರ ಬಗ್ಗೆ ಸುದ್ದಿ ಬರೋದು ಯಾಕೆ? ಎಲ್ಲವನ್ನ ಈ ವರದಿಯಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಚೀನಾ ಹೊಸ ವೈರಸ್ ಸುದ್ದಿ ಎಷ್ಟು ಸತ್ಯ ಎಷ್ಟು ಮಿಥ್ಯ? ಸ್ನೇಹಿತರೆ, ಚೀನಾಗೂ ವೈರಸ್ಗೂ ಅವಿನಾಭಾವ ನಂಟು. ಅಂತಹ ಚೀನಾದಲ್ಲೀಗ ಮತ್ತೊಂದು ಹೊಸ ಪ್ಯಾಂಡಮಿಕ್ ಆಗಿದೆ ಅನ್ನೋ ಸುದ್ದಿ ಇದೆ. ಒಂದಲ್ಲ ಎರಡಲ್ಲ, ನಾನಾ ಬಗೆಯ ವೈರಸಸ್ ಚೀನಾದಲ್ಲಿ ಹಾವಳಿ ಇಟ್ಟಿವೆ. ಹ್ಯೂಮನ್ ಮೆಟನಮೋ ವೈರಸ್, ಹಾಗೆ ಇನ್ಫ್ಲೂಯೆನ್ಸಾ ಎ, ಮೈಕೋಪ್ಲಾಸ್ಮಾ ನಿಮೋನಿಯೆ, COVID-19 ಅನ್ನೋ ಈ ಎಲ್ಲ ವೈರಸ್ಗಳು 3-4 ಥರದವು ಒಟ್ಟಿಗೆ ಚೀನಾವನ್ನ ಕಾಡೋಕೆ ಶುರು ಮಾಡಿವೆ, ಜಂಟಿ ದಾಳಿ ಮಾಡಿವೆ. ಅದರಲ್ಲೂ HMPV ಹ್ಯೂಮನ್ ಮೆಟನಮೋ ವೈರಸ್ ಉತ್ತರ ಚೀನಾದಲ್ಲಿ ಜೋರಾಗಿ ಹರಡ್ತಾ ಇದೆ. 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ. ಅಲ್ಲಿನ ಟಿಯಾನ್ಜಿನ್, ಗಾಂಗ್ಡಾಂಗ್, ಜಿಯಾಂಗ್ಸು, ಶಾಂಡಾಂಗ್, ಲಿಯೋನಿಂಗ್, ಹೆಬಿ, ಅನ್ಹುಯಿಗಳಲ್ಲಿ ಭಾರಿ ಸ್ಪ್ರೆಡ್ ಆಗ್ತಾ ಇದೆ. ಕೋವಿಡ್ಗಿಂತ ಭಯಾನಕ. ಇದಕ್ಕೂ ಕೂಡ ಯಾವುದೇ ಔಷಧ ಇಲ್ಲ. ಹೀಗಾಗಿ ಮಕ್ಕಳ ಆಸ್ಪತ್ರೆಗಳಲ್ಲಿ ಭಾರಿ ಪ್ರಮಾಣದಲ್ಲಿ ರಶ್ ಆಗಿಬಿಟ್ಟಿದೆ. ಸ್ಮಶಾನಗಳಲ್ಲೂ ಕೂಡ ಕೋವಿಡ್ ಟೈಮ್ ತರ ಜನ ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ. ಚೈನಾ ಹೆಲ್ತ್ ಎಮರ್ಜೆನ್ಸಿ ಘೋಷಿಸಿದೆ ಅಂತೆಲ್ಲ ರಿಪೋರ್ಟ್ಸ್ ಬರ್ತಾ ಇದೆ. ಇದಕ್ಕೆ ಪೂರಕವಾಗಿ ಚೀನಿ ಜನರು ಮಾಸ್ಕ್ ಧರಿಸಿ ಆಸ್ಪತ್ರೆ ಹೊರಗೆ ಸಾಲ್ಗಟ್ಟಿ ನಿಂತಿರೋ, ಅಲ್ಲಿನ ಸ್ಮಶಾನಗಳಲ್ಲಿ ಭಾರಿ ಸಂಖ್ಯೆಯಲ್ಲಿ ಜನ ಸೇರುತ್ತಿರೋ ವಿಡಿಯೋಸ್ ಎಲ್ಲ ವೈರಲ್ ಆಗ್ತಿದೆ. ಇದೇ ಟೈಮ್ನಲ್ಲೇ 4 ದಿನಗಳ ಚೀನಾ ಪ್ರವಾಸ ಮಾಡಿ ವಾಪಸ್ ಬಂದಿರೋ ರವಿ ಗಾಣಿಗ ಚೀನಾದಲ್ಲಿ 80% ಜನ ಮಾಸ್ಕ್ ಹಾಕೊಂಡು ಓಡಾಡ್ತಿದ್ದಾರೆ. ಎಲ್ಲ ಮಕ್ಕಳಿಗೂ ಸೋಂಕಿನ ಟೆಸ್ಟಿಂಗ್ ನಡೀತಾ ಇದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಸ್ಯಾನಿಟೈಸರ್ ಇಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿದೆಲ್ಲ ಮಾಡ್ತಿರಬಹುದು ಅಥವಾ ಕೋವಿಡ್ ರೀತಿಯಲ್ಲಿ ಹೊಸ ವೈರಸ್ ಬಂದಿರಬಹುದು ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಸುದ್ದಿಗೆ ಜನ ಮತ್ತೆ ಗಾಬರಿಯಾಗಿದ್ದಾರೆ. ಮತ್ತೆಲ್ಲಿ ಕೋವಿಡ್ ತರ ಇನ್ನೊಂದೇನೋ ಹರಡ್ತಾ ಇದೆಯೇನೋ ಅಂತ ಹೇಳಿ ಆತಂಕಕ್ಕೊಳಗಾಗಿದ್ದಾರೆ. ಆದರೆ ಸ್ನೇಹಿತರೆ, ಈ ಮಾಹಿತಿ ಎಲ್ಲಿಂದ ಬರ್ತಿವೆ ಅಂತ ನೋಡಿದ್ರೆ ಈ ಸುದ್ದಿ ಮೇಲೆ ಸ್ವಲ್ಪ ಡೌಟ್ ಬರುತ್ತೆ. ಯಾಕಂದ್ರೆ ಯಾವುದೇ ಜಾಗತಿಕ ವಿಶ್ವಾಸಾರ್ಹ ಸುದ್ದಿ ಸಂಸ್ಥೆಗಳು ಚೀನಾದ ಈ ಹೆಲ್ತ್ ಕ್ರೈಸಿಸ್ ಬಗ್ಗೆ ವರದಿ ಮಾಡಿಲ್ಲ. ಕೇವಲ ಚೀನಿ ಭಾಷೆಯ ನ್ಯೂಸ್ ವೆಬ್ಸೈಟ್ ಇದನ್ನ ರಿಪೋರ್ಟ್ ಮಾಡಿರೋದು. ಆದ್ರೆ ಈ ವೆಬ್ಸೈಟ್ ಕೂಡ ಅಮೆರಿಕ ಮೂಲದ್ದು. ಹಾಗಿದ್ರೆ ಭಾರತದ ಮಾಧ್ಯಮಗಳು ಅಷ್ಟು ದಡ್ರ? ಕೇವಲ ಇದೊಂದು ಆರ್ಟಿಕಲ್ ಇಟ್ಕೊಂಡು ಇಷ್ಟೊಂದು ಅಬರ ಮಾಡ್ತಾರ? HMPV ವೈರಸ್ ಚೀನಾದ